ನನ್ನ ಸಚ್ಚರಿತೆಯಲ್ಲಿ ನಾನು ಹೇಳಿದ್ದೇನೆ, ನಿನ್ನ ಇಂದ್ರಿಯಗಳನ್ನು ಅಂತರ್ಮುಖಿಯಾಗಿಸು, ಇದುವೇ ಬದುಕುವ ಕಲೆಯಾಗಿದೆ ಎಂದು. ಹೊರಗಿನ ವಸ್ತುಗಳು ಸಂತೋಷವನ್ನು ಕೊಡುತ್ತವೆ ಎಂದು ಅವುಗಳ ಕಡೆ ಆಸಕ್ತಿಯನ್ನು ಇಟ್ಟುಕೊಳ್ಳಬೇಡ. ಒಳಮುಖನಾಗು ಮತ್ತು ಎಲ್ಲ ಅನುಭವಗಳ ಮೂಲವು ನಿನ್ನೊಳಗೆ ಇದೆ ಎಂಬುದರ ಅರಿವು ಆಗ ಆಗುತ್ತದೆ. ಒಂದು ಸಲ ಬೇರೆ ಯಾರಾದರೂ ಅಥವಾ ಬೇರೆ ಯಾವುದೇ ವಸ್ತುವಿನಿಂದ ಆನಂದ ಸಿಗುತ್ತದೆ ಎಂದು ನಿರೀಕ್ಷಿಸುವುದನ್ನು ಯಾವಾಗ ನಿಲ್ಲಿಸುತ್ತೀಯೋ ಆ ದಿನದಿಂದ ನೀನು ಚಂಚಲತೆಯನ್ನು ಮತ್ತು ಖಾಲಿತನವನ್ನು ಕಳೆದುಕೊಳ್ಳುತ್ತೀಯ. ನೀನು ಸಂಪೂರ್ಣನು, ದಿವ್ಯನು ಮತ್ತು ಅದ್ಭುತನೂ ಆಗಿದ್ದೀಯ. ಹಾಗಾಗಿ ನಿನ್ನನ್ನು ನೀನು ಸಂಪೂರ್ಣವಾಗಿಯೂ ಸಮಗ್ರವಾಗಿಯೂ ಪ್ರೀತಿಸು. ಆಗ ಮಾತ್ರ ನೀನು ನಿಜವಾದ ಒಳ್ಳೆಯ ಪ್ರೀತಿಯ ತರಂಗಗಳನ್ನು ಪಸರಿಸಬಲ್ಲೆ. ನಿನ್ನೆ ದಿನ ಬೇರೆಯವರ ವ್ಯವಹಾರದಿಂದ ನೀನು ಅಸಮಾಧಾನಗೊಂಡಿದ್ದೀಯಾ ಎಂದು ನನಗೆ ತಿಳಿದಿದೆ. ನೀನು ನಿನ್ನವರ ವರ್ತನೆಯಿಂದಲೇ ಈ ರೀತಿ ಅಸಮಾಧಾನಗೊಂಡರೆ ನಿನ್ನ ಕೀಲಿಯನ್ನು ಅವರ ಕೈಗೆ ಕೊಟ್ಟಂತೆ. ಆದರೆ ನನ್ನ ಮಕ್ಕಳೆಲ್ಲರೂ ಬಲವಂತರೂ ಚೇತರಿಸಿಕೊಳ್ಳುವ ಶಕ್ತಿಯುಳ್ಳವರೂ ಆಗಿದ್ದಾರೆ. ಹಾಗಾಗಿ ಯಾವುದೇ ಋಣಾತ್ಮಕತೆಗೆ ಮನದಲ್ಲಿ ಜಾಗ ಕೊಡಬೇಡ. ಎಲ್ಲವನ್ನೂ ಬಿಟ್ಟುಬಿಡು. ನಗುತ್ತಿರು ಮತ್ತು ಹಗುರತೆಯಿಂದ ಜೀವಿಸು. ನಿನ್ನ ಬದುಕಿನ ಪ್ರಮುಖ ಪ್ರಕಾಶಮಾನವಾದ ಅಧ್ಯಾಯವನ್ನು ತಲುಪುತ್ತಿದ್ದೀಯ. ನಿನಗೆ ನನ್ನ ತುಂಬ ಪ್ರೀತಿ ಸದಾಕಾಲ ಇರುತ್ತದೆ.